Hello everyone. So ಇವತ್ತು ನಾವು 560 ಟೆಸ್ಟ್ ಕೋಡ್ ಕ್ಲೇ ಪುಟ್ಟಿ ಚಾಕ್ ಆರ್ ಎಕ್ಸಾಂಪಲ್ಸ್ ಆಫ್. ಸೊ ಕ್ಲೇ ಪುಟ್ಟಿ ಚಾಕ್, ಸೊ ನಾವು ಇದನ್ನ ವಾಲ್ಸಿಗೆಲ್ಲ ಹಾಕ್ತೀವಿ ಅಲ್ವಾ, ಮನೆ ಕಟ್ಟಬೇಕಾದ್ರೆ ವಾಲ್ಸಿಗೆಲ್ಲ ಪ್ಲಾಸ್ಟ್ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಿ. ಸೊ ಇವಾಗೆಲ್ಲ ಎಕ್ಸಾಂಪಲ್ಸ್ ಆಫ್ ಏನಿದು ಎಲಾಸ್ಟಿಕ್ ಬಾಡಿ, ಪ್ಲಾಸ್ಟಿಕ್ ಬಾಡಿ, ರಿಜಿಡ್ ಬಾಡಿ, ನನ್ ಆಫ್ ದೀಸ್. ಸೊ ಇಲಾಸ್ಟಿಕ್ ಬಾಡಿ ಅಂದರೆ ಏನು, ಯಾವುದಾದ್ರೂ ಒಂದು ಬಾಡಿ ಮೇಲೆ ನಾವು ಹಿಂಗೆ ಪ್ರೆಷರ್ ಹಾಕ್ಬಿಟ್ಟು ಪ್ರೆಷರ್ನ ತೆಗೆದಾಗ ಏನಾಗುತ್ತೆ, ಸೊ ಅದು ವಾಪಸ್ಸು ಒರಿಜಿನಲ್ ಶೇಪಿಗೆ ಬರುತ್ತೆ. ಸೊ ಅಂಥದಕ್ಕೆ ನಾವು ಇಲಾಸ್ಟಿಕ್ ಬಾಡಿ ಅಂತ ಕರಿತೀವಿ. ಓಕೆ, ಸೊ ಪ್ಲಾಸ್ಟಿಕ್ ಬಾಡಿ ಅಂದರೆ ಏನು, ನಾವು ಯಾವುದಾದ್ರ ಮೇಲೆ ಪ್ರೆಷರ್ ಹಾಕಿದಾಗ ಬಾಡಿ ಮೇಲೆ, ಸೊ ಮತ್ತೆ ವಾಪಸ್ ಆ ಪ್ರೆಷರ್ನ ತೆಗೆದಾಗ ಸೊ ನಾವು ಏನು ಶೇಪ್ ಆಗಿರುತ್ತೆ ನಾವು ಪ್ರೆಷರ್ ಹಾಕಿದಾಗ ಅದು ಹಾಗೆ ಉಳ್ಕೊಳ್ಳುತ್ತೆ. ದಟ್ ಈಸ್ ಪ್ಲಾಸ್ಟಿಕ್ ಬಾಡಿ. ಓಕೆ, ರಿಜಿಡ್ ಬಾಡಿ ಅಂದರೆ ನಾವು ಏನೇ ಪ್ರೆಷರ್ ಹಾಕಿದ್ರೂ ಅದರದ್ದು ಶೇಪೇ ಚೇಂಜ್ ಆಗೋಲ್ಲ. ಸೊ ದಟ್ ಈಸ್ ಅಂದರೆ ರಿಜಿಡ್ ಅಂದರೆ ಫಿಕ್ಸ್ಡ್ ಅಂತ, ಸ್ಟ್ರಾಂಗ್ ಅಂತ. ಸೊ ದಟ್ ಈಸ್ ರಿಜಿಡ್ ಬಾಡಿ. ಓಕೆ, ಸೊ ಇವಾಗ ನಾವು ಕ್ಲೇ ಪುಟ್ಟಿ ಚಾಕ್ ಏನು ನೋಡ್ತಿದ್ದೀವಿ, ಇವ್ಯಾವು ಎಲಾಸ್ಟಿಕ್ ಬಾಡಿ ಅಥವಾ ರಿಜಿಡ್ ಬಾಡಿ ಅಲ್ಲ, ದೇ ಆರ್ ಪ್ಲಾಸ್ಟಿಕ್ ಬಾಡಿ. ಅಂದರೆ ಪ್ರೆಷರ್ ಹಾಕಿದಾಗ ಪ್ರೆಷರ್ ತೆಗೆದ ಮೇಲೆ ಅವು ಏನು ಶೇಪ್ ಆಗಿರ್ತವೆ ಅದೇ ಶೇಪಲ್ಲಿ ಉಳ್ಕೊತವೆ. ಓಕೆ, ಸೊ ಎಲಾಸ್ಟಿಕ್ ಬಾಡಿಗೆ ಎಕ್ಸಾಂಪಲ್ ಏನು, ಸ್ಪಾಂಜ್. ಸ್ಪಾಂಜ್ನ ಪ್ರೆಸ್ ಮಾಡಿದ್ರೆ ಒಂದು ಶೇಪ್ ಆಗಿರುತ್ತೆ, ಮತ್ತು ತೆಗೆದಾಗ ಏನಾಗುತ್ತೆ ವಾಪಸ್ಸು ಒರಿಜಿನಲ್ ಶೇಪಿಗೆ ಬರುತ್ತೆ. ರಿಜಿಡ್ ಬಾಡಿ, ಸ್ಟೀಲ್ ರಾಡ್, ನಾವು ಪ್ರೆಷರ್ ಹಾಕಿದ್ರೂ ಅದರದ್ದೇನು ಚೇಂಜಸ್ ಆಗಲ್ಲ, ಸ್ಟೀಲ್ ರಾಡ್ಸ್. ಸೊ ದಟ್ ಇಸ್ ರಿಜಿಡ್ ಬಾಡೀಸ್. ಅದೇ ಕ್ಲೇ ಪುಟ್ಟಿ ಆ್ಯಂಡ್ ಚಾಕ್, ದೇ ಆರ್ ಎಕ್ಸಾಂಪಲ್ಸ್ ಆಫ್ ಪ್ಲಾಸ್ಟಿಕ್ ಬಾಡಿ. ದ ಕೇಬಲ್ ಆಫ್ ಅ ಲಿಫ್ಟ್ ಎಲಿವೇಟರ್ ಸರ್ವ್ಸ್ ಆಸ್ ಅನ್ ಇಲ್ಲಸ್ಟ್ರೇಷನ್ ಆಫ್ ವಿಚ್ ಸ್ಟ್ರೆಸ್ ಟೈಪ್. ಓಕೆ, ಸೊ ಸ್ಟ್ರೆಸ್ ಅಂದರೆ ಏನು, ಫೋರ್ಸ್ ಪರ್ ಯೂನಿಟ್ ಏರಿಯಾ. ಸ್ಟ್ರೆಸ್ ಅಂದರೆ ಒಂದು ಯೂನಿಟ್ ಏರಿಯಾಗೆ ನಾವು ಎಷ್ಟು ಫೋರ್ಸ್ ಹಾಕಿದ್ದೀವಿ ಅದನ್ನು ನಾವು ಸ್ಟ್ರೆಸ್ ಅಂತ ಕರಿತೀವಿ. ಓಕೆ, ಸೊ ಲಾಂಗಿಟ್ಯೂಡಿನಲ್ ಸ್ಟ್ರೆಸ್ ಅಂದರೆ ಏನು, ಸೊ ಲಾಂಗಿಟ್ಯೂಡಿನಲ್ ಸ್ಟ್ರೆಸ್ ಅಂದರೆ ಫೋರ್ಸ್ ಇಫ್ ಇಟ್ ಆ್ಯಕ್ಟ್ಸ್ ಅಲಾಂಗ್ ದಿ ಲೆಂತ್ ಆಫ್ ದ ಬಾಡಿ. ದ ಬಾಡಿ ಇದೆ ಅಂದರೆ ಇಫ್ ಇಟ್ ಆ್ಯಕ್ಟ್ಸ್ ಅಲಾಂಗ್ ದಿ ಲೆಂತ್ ಆಫ್ ದ ಬಾಡಿ ಇಟ್ ಈಸ್ ಕಾಲ್ಡ್ ಲಾಂಗಿಟ್ಯೂಡಿನಲ್ ಸ್ಟ್ರೆಸ್. ಸೊ ಎಲಿವೇಟರ್ನಲ್ಲಿ ಏನಿರುತ್ತೆ, ನಾವು ಚೈನ್ ನೋಡ್ತೀವಿ, ಎಲಿವೇಟ್ರ್ ಗ್ಲಾಸ್ ಎಲಿವೇಟರ್ ಇದ್ದರೆ ಸೊ ಅದು ಮೇಲೆ ಅಥವಾ ಕೆಳಗೆಲ್ಲ ಹೋಗ್ಬೇಕಾದ್ರೆ ಏನಾಗುತ್ತೆ ಅಲ್ಲಿ ಚೈನ್ಸ್ ಇರುತ್ತೆ ಅಲ್ವಾ. ಸೊ ದೇ ಆರ್ ಲಾಂಗಿಟ್ಯೂಡಿನಲ್ ಇನ್ ನೇಚರ್. ಓಕೆ, ಸೊ ಹಿಂಗೆ ಈ ಕಡೆ ಎಳೆಯುತ್ತೆ ಅಥವಾ ಈ ಕಡೆ ಎಳೆಯುತ್ತೆ. ಸೊ ಎಲಿವೇಟ್ರಲ್ಲಿ ಆಗೋದೇನು ಲಾಂಗಿಟ್ಯೂಡಿನಲ್ ಸ್ಟ್ರೆಸ್. ಓಕೆ, ವಾಲ್ಯೂಮ್ ಸ್ಟ್ರೆಸ್. ವಾಲ್ಯೂಮ್ ಸ್ಟ್ರೆಸ್ ಅಂದರೆ ಆ ವಾಲ್ಯೂಮೇ ಚೇಂಜ್ ಆಗುತ್ತೆ. ಸೊ ಯಾವುದಾದ್ರೂ ಒಂದು ಬಾಡಿ ಮೇಲೆ ನಾವು ಸ್ಟ್ರೆಸ್ ಹಾಕಿದಾಗ ಅಥವಾ ಫೋರ್ಸ್ ಪರ್ ಯೂನಿಟ್ ಏರಿಯಾ ಹಾಕಿದಾಗ ಏನಾಗುತ್ತೆ ಆ ಬಾಡಿದು ವಾಲ್ಯೂಮೇ ಚೇಂಜ್ ಆಗುತ್ತೆ. ಸೊ ದಟ್ ಈಸ್ ವಾಲ್ಯೂಮ್ ಸ್ಟ್ರೆಸ್. ಸೊ ಎಲಿವೇಟರಲ್ಲಿ ವಾಲ್ಯೂಮ್ ಚೇಂಜ್ ಆಗಲ್ಲ, ಸೊ ಹಾಗಾಗಿ ಇಟ್ ಈಸ್ ಲಾಂಗಿಟ್ಯೂಡಿನಲ್ ಸ್ಟ್ರೆಸ್. ಯಾಕಂದರೆ ಅಕ್ರಾಸ್ ದ ಲೆಂತ್ ಆಫ್ ದ ಬಾಡಿ ನಾವು ಸ್ಟ್ರೆಸ್ ಅಂದರೆ ಫೋರ್ಸ್ನ ಅಪ್ಲೈ ಮಾಡ್ತಾ ಇದ್ದೀವಿ. ಲ್ಯಾಟರಲ್ ಸ್ಟ್ರೆಸ್. ಸೊ ಇದು ನಾವು ಹಿಂಗೆ ಹಾಕಿದ್ರೆ ಸ್ಟ್ರೆಸ್ಸು, ಫೋರ್ಸ್ ಹಾಕಿದ್ರೆ ಇಟ್ ಈಸ್ ಲಾಂಗಿಟ್ಯೂಡಿನಲ್ ಸ್ಟ್ರೆಸ್. ಓಕೆ, ಸೊ ಆವಾಗ ಈ ಸೈಡ್ಸಲ್ಲಿ ಏನು ಸ್ಟ್ರೆಸ್ ಬೀಳುತ್ತೆ, ಸೊ ನಾವು ಇದನ್ನು ಹೀಗೆ ಪುಲ್ ಮಾಡ್ತಿದ್ದೀವಿ ಈ ಕಡೆ ಅಂದಾಗ ಈ ಕಡೆಯಿಂದ ಏನು ಈ ಸೈಡ್ಸಲ್ಲಿ ಏನು ಪ್ಯಾರಲಲ್ ಏನು ಸ್ಟ್ರೆಸ್ ಬೀಳುತ್ತೆ ನಾವು ಅದಕ್ಕೆ ಲ್ಯಾಟರಲ್ ಸ್ಟ್ರೆಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಅವ್ರು ಏನು ಕೇಳಿದ್ದಾರೆ, ಕೇಬಲ್ ಆಫ್ ಅ ಲಿಫ್ಟ್ ಎಲಿವೇಟರ್ ಅಂತ ಕೇಳಿದ್ದಾರೆ. ಸೊ ಕೇಬಲಲ್ಲಿ ಆಗೋದು, ಕೇಬಲ್ ಆಫ್ ಅ ಲಿಫ್ಟ್ ಎಲಿವೇಟರಲ್ಲಿ ಆಗೋದು ಲಾಂಗಿಟ್ಯೂಡಿನಲ್ ಸ್ಟ್ರೆಸ್. ಸೊ ಬಟ್ ಲಾಂಗಿಟ್ಯೂಡಿನಲ್ ಸ್ಟ್ರೆಸ್ ಆಗಬೇಕಾದ್ರೆ ಸೊ ಪ್ಯಾರಲಲ್ ಆಗಿ ಆ ಬಾಡಿ ಮೇಲೆ ಏನು ಸ್ಟ್ರೆಸ್ ಆಗುತ್ತೆ ದಟ್ ಇಸ್ ಲ್ಯಾಟರಲ್ ಸ್ಟ್ರೆಸ್. ಓಕೆ, ಸೊ ಲಾಸ್ಟ್ ಒನ್ ಇಸ್ ಶಿಯರಿಂಗ್ ಸ್ಟ್ರೆಸ್. ಸೊ ಶಿಯರಿಂಗ್ ಸ್ಟ್ರೆಸ್ ಅಂದರೆ ಶಿಯರಿಂಗ್ ಸ್ಟ್ರೆಸ್ ಹಾಕಿದಾಗ ಏನಾಗುತ್ತೆ ಒಂದು ಬಾಡಿದು ಶೇಪೇ ಚೇಂಜ್ ಆಗುತ್ತೆ. ಸೊ ದಟ್ ಈಸ್ ಶಿಯರಿಂಗ್ ಸ್ಟ್ರೆಸ್. ಸೊ ನಾವು ಇವಾಗ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡೋದಕ್ಕೆ ನಾವು ಏನು ಫೋರ್ಸ್ ಹಾಕ್ತೀವಿ, ಸೊ ಆವಾಗ ನಾವು ಫ್ರೂಟ್ನ ಕಟ್ ಮಾಡಿದಾಗ ಏನಾಗುತ್ತೆ ಆ ಬಾಡಿ ಶೇಪೇ ಚೇಂಜ್ ಆಗುತ್ತೆ ಅಲ್ವಾ. ಸೊ ಆ ಸ್ಟ್ರೆಸ್ ಏನಿದೆ ದಟ್ ಇಸ್ ಕಾಲ್ಡ್ ಶಿಯರಿಂಗ್ ಸ್ಟ್ರೆಸ್. ಓಕೆ, ಸೊ ಇದಕ್ಕೆ ಆನ್ಸರ್ ಬಂದು ಈ ಕ್ವೆಶನ್ಗೆ ಲಾಂಗಿಟ್ಯೂಡಿನಲ್ ಸ್ಟ್ರೆಸ್. ವಾಟ್ ಡಸ್ ಇಟ್ ಮೀನ್ ವೆನ್ ಇಟ್ ಸೆಡ್ ದಟ್ ಲೇಸರ್ ಲೈಟ್ ಇಸ್ ಕೋಹರೆಂಟ್. ಸೊ ಒಂದು ಲೈಟ್ ಕೋಹರೆಂಟ್ ಅಂದರೆ ಏನು ಅರ್ಥ ಅಂತ. ಸೊ ನಾನು ನಿಮಗೆ ಲಾಸ್ಟ್ ಅಲ್ಲ ಈಗ ಒಂದು 3-4 ಕ್ವೆಶನ್ಸ್ ಬ್ಯಾಕ್ ಹೇಳಿದೆ ಇಂಟರ್ಫರೆನ್ಸ್ ಆಫ್ ಲೈಟ್ ಅಂದರೆ ಏನು. ಸೊ ಟೂ ಕೋಹರೆಂಟ್ ಲೈಟ್ಸ್ ಓವರ್ಲ್ಯಾಪಿಂಗ್. ಸೊ ಕೋಹರೆಂಟ್ ಅಂದರೆ ಏನು, ದೇ ಆರ್ ಇನ್ ದಿ ಸೇಮ್ ಫೇಸ್. Okay, so all the waves have the same frequency or wavelength, all the waves are exactly in the same phase, all the waves are exactly opposite in phase, all the waves carry the same energy. So coherent waves andre all the waves are exactly in the same phase. So okay, now coherent waves anta kari. Consider the following with respect to Buckminster fullerene, an allotropic form of carbon.
ಓಕೆ. ಸೊ ಇದು NCERT-ನಲ್ಲಿದೆ, ಅಲೋಟ್ರೋಪ್ಸಲ್ಲಿದೆ. ಸೊ ಕಾರ್ಬನ್ ಅಲೋಟ್ರೋಪ್ಸಲ್ಲಿ ಈ ಫುಲರೀನ್ಸ್ ಕೂಡ ಒಂದು. ಬಕ್ಮಿನ್ಸ್ಟರ್ ಫುಲರಿನ್ is an allotropic form of carbon. It is used in optical sense. Okay. Select the correct answer from the code given below. So it will be in football shape. Football shape ಅಲ್ಲಿ carbon atoms arrange ಆಗಿರುತ್ತೆ. So it is an allotropic form of carbon. Okay. So allotropic form of carbons, it is very important. ಇದಲ್ಲದೆ ಏನೇನಿದೆ, ಗ್ರಾಫೀನ್, ಗ್ರಾಫೈಟ್, ಡೈಮಂಡ್, ಕ್ವಾರ್ಟ್ಸ್, ಇದೆಲ್ಲ ಏನು, they are allotropic form of carbon. Okay. So it is used in optical sensors. Optical sensors ಅಲ್ಲದೆ ಕೂಡ ಪ್ರೊಟೆಕ್ಟಿವ್ ಐ ವೇರಲ್ಲೂ ಕೂಡ ಯೂಸ್ ಮಾಡ್ತೀವಿ. ಪ್ರೊಟೆಕ್ಟಿವ್ ಐ ವೇರ್, there also this is used. Okay. So ಹಾಗಾಗಿ both statements are. The soap molecule has a philic ಅಂದರೆ ಏನು, ಲವಿಂಗ್, ಫೋಬಿಕ್ ಅಂದರೆ ಫಿಯರಿಂಗ್. ಓಕೆ. ಸೊ ಒಂದು ಸೋಪ್ ಮಾಲಿಕ್ಯೂಲ್ನಲ್ಲಿ, ಇದು NCERT-ನಲ್ಲಿದೆ. ಸೋಪ್ ಮಾಲಿಕ್ಯೂಲಲ್ಲಿ ಹೈಡ್ರೋಫಿಲಿಕ್ ಹೆಡ್ ಇರುತ್ತೆ, ಹೈಡ್ರೋಫೋಬಿಕ್ ಟೈಲ್ ಇರುತ್ತೆ. ಹೈಡ್ರೋಫೋಬಿಕ್ ಹೆಡ್, ಹೈಡ್ರೋಫಿಲಿಕ್ ಟೈಲ್, ಹೈಡ್ರೋಫೋಬಿಕ್ ಹೆಡ್ ಆ್ಯಂಡ್ ಹೈಡ್ರೋಫೋಬಿಕ್ ಟೈಲ್, ಹೈಡ್ರೋಫಿಲಿಕ್ ಹೆಡ್ ಆ್ಯಂಡ್ ಹೈಡ್ರೋಫಿಲಿಕ್ ಟೈಲ್. ಓಕೆ. ಸೊ ಒಂದು ಸೋಪ್ ಮಾಲಿಕ್ಯೂಲ್ನಲ್ಲಿ ಇಟ್ ವಿಲ್ ಬಿ ಹ್ಯಾವಿಂಗ್ 2 ends. ಸೊ ಇಟ್ ವಿಲ್ ಬಿ tadpole like shape ಇರುತ್ತೆ ಸೋಪ್ ಮಾಲಿಕ್ಯೂಲಿಗೆ. ಸೊ 2 ends, ಹೆಡ್ ಆ್ಯಂಡ್ ಟೈಲ್ ಇರುತ್ತೆ. ಸೊ ಯೂಶ್ವಲಿ ಸೋಪ್ ಮಾಲಿಕ್ಯೂಲ್ನಲ್ಲಿ ಹೆಡ್ ವಿಲ್ ಬಿ ವಾಟರ್ ಲವಿಂಗ್, ಓಕೆ, ಆ್ಯಂಡ್ ದ ಟೈಲ್ ವಿಲ್ ಬಿ ವಾಟರ್ ಫಿಯರಿಂಗ್. ಓಕೆ. ಬಟ್ ಈ ಟೈಲ್ ಇಟ್ ಗೆಟ್ಸ್ ಈಸಿಲಿ ಅಟ್ರಾಕ್ಟೆಡ್ ಟು ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್. ಓಕೆ. ಸೊ ಅದಕ್ಕೋಸ್ಕರ ನಾವು ಸೋಪ್ ಯೂಸ್ ಮಾಡಿದ್ರೆ ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಎಲ್ಲ ಏನಕ್ಕೆ ರಿಮೂವ್ ಆಗುತ್ತೆ ಅಂದರೆ, ದ ಟೈಲ್ ಈಸ್ ಆಯಿಲ್ ಆ್ಯಂಡ್ ಫ್ಯಾಟ್ ಫಿಲಿಕ್. ಓಕೆ. ಬಟ್ ದ ಹೆಡ್ ಇಸ್ ಹೈಡ್ರೋಫಿಲಿಕ್. ಓಕೆ. ಸೊ ಇದು ಹಾಗೇನೆ, ಇಟ್ ಇಸ್ ವೆರಿ ಡೈರೆಕ್ಟ್ ಕ್ವಶನ್, ಹೈಡ್ರೋಫಿಲಿಕ್ ಹೆಡ್ ಆ್ಯಂಡ್ hydrophobic tail, but the tail is very much, it has very much affinity towards oils and fats. So the answer is A. Identify the unsaturated compounds from the following. Okay. So unsaturated compounds andre eno, there will be double or triple bonds between the molecules. Okay. So unsaturated andre, saturated andre single bond irutte molecules madhyadalli, unsaturated alli double athwa triple bonds irutte. Okay. So ಏನ್ ಅಂತ ಏನಿದೆ ಇವೆಲ್ಲ ದೇ ವಿಲ್ ಬಿ ಸ್ಯಾಚುರೇಟೆಡ್ ಇನ್ ನೇಚರ್, ಅಂದರೆ ಸಿಂಗಲ್ ಬಾಂಡ್ಸ್ ಇರುತ್ತೆ. ಓಕೆ. ಬಟ್ ಅನ್ಸ್ಯಾಚುರೇಟೆಡ್ ಈನ್ ಅಥವಾ ಐನ್ ಹೈಡ್ರೋಕಾರ್ಬನ್ಸ್ ಏನಿದೆ, ದೇ ವಿಲ್ ಬಿ ಹ್ಯಾವಿಂಗ್ ಡಬಲ್ ಆರ್ ಟ್ರಿಪಲ್ ಬಾಂಡ್ಸ್. ಸೊ ಹಾಗಾಗಿ ದೇ ಆರ್ unsaturated compounds. So the answer is 2 and 3. D. Propene and propyne, they are unsaturated compounds. James Webb Space Telescope is the world's premier space science observatory, not led by. Okay. So this was launched in 2021. Okay. So outer stars ಏನೇನಿದೆ ಅದನ್ನ ಅಬ್ಸರ್ವ್ ಮಾಡೋದಕ್ಕೆ ಅಂತ ಲಾಂಚ್ ಮಾಡಿದ್ದಾರೆ 2021ನಲ್ಲಿ. ಸೊ ಇದು US ಆ್ಯಂಡ್ ಆಲಿಡ್ ಕಂಟ್ರೀಸ್ ಲಾಂಚ್ ಮಾಡಿರೋದು. ಓಕೆ. ಸೊ USA ಆಲಿಡ್ ಕಂಟ್ರೀಸ್ ಯಾವ್ಯಾವುದು, USA ಅಂದರೆ ನಾಸಾ, ಅದರದ್ದು ಫ್ರೆಂಡ್ ಕಂಟ್ರೀಸ್ ಯಾವ್ಯಾವುದು, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ಕೆನಡಿಯನ್ ಸ್ಪೇಸ್. ಸೊ ಫ್ರೆಂಡ್ ಕಂಟ್ರಿ ಅಲ್ದಲ್ಲೇ ಇರೋದು ಯಾವುದು, ರಷ್ಯನ್ ಸ್ಪೇಸ್ ಏಜೆನ್ಸಿ. ಸೊ ಜೇಮ್ಸ್ ವೆಬ್ ಟೆಲಿಸ್ಕೋಪು ಇಟ್ ಈಸ್ ನಾಟ್ ಲೆಡ್ ಬೈ ರಷ್ಯನ್ ಸ್ಪೇಸ್ ಏಜೆನ್ಸಿ. ಸೊ ರಷ್ಯನ್ ಸ್ಪೇಸ್ ಏಜೆನ್ಸಿ ಯಾವುದು, ರಾಸ್ಕಾಸ್ಮೋಸ್. ಸೊ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಇಟ್ ಈಸ್ a product of collaboration of these three, okay, launched in 2021. Which of the following best defines a dark pattern? Dark pattern ಅಂದರೆ ಇದು ಕರೆಂಟ್ ಅಫೇರ್ಸಲ್ಲಿ ನ್ಯೂಸಲ್ಲಿದೆ. ಡಾರ್ಕ್ ಪ್ಯಾಟರ್ನ್ ಅಂದರೆ ಏನು? The answer is this. A design pattern intentionally crafted to manipulate users into taking actions they will not otherwise perform. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ಯಾವ್ದಾದ್ರು ವೆಬ್ಸೈಟ್ನ ನೋಡ್ತಿರ್ತೀವಿ, ಸೊ ಅಲ್ಲಿ ಸಬ್ಸ್ಕ್ರೈಬ್ ವಿಲ್ ಗೆಟ್ 30% ಡಿಸ್ಕೌಂಟ್, ಸುಮ್ಮನೆ ಇದಕ್ಕಿದ್ದಂಗೆ ಪಾಪ್ ಆಗುತ್ತೆ. ಓಕೆ. ಸೊ ನಮಗೆ ಇಂಟೆನ್ಷನ್ ಇರಲ್ಲ, ನಾವೇನೋ ಸರ್ಚ್ ಮಾಡ್ತಿರ್ತೀವಿ, ಸೊ ನಾವು ಆ ಪಾಪ್ ಆಗಿರೋ ಮೆಸೇಜ್ ನೋಡಿಬಿಟ್ಟು ವಿ ಗೋ ಆ್ಯಂಡ್ ಕ್ಲಿಕ್ ಆನ್ ದಟ್, ಆಯಿತಾ. ಸೊ ದಟ್ ಈಸ್ ಕಾಲ್ಡ್ ಡಾರ್ಕ್ ಪ್ಯಾಟರ್ನ್. ಅಂದರೆ ಇಟ್ ಇಸ್ ಅ ಡಿಸೈನ್, ಇಟ್ ಈಸ್ ಇಂಟೆನ್ಷನ್ಲಿ ಕ್ರಾಫ್ಟೆಡ್ ಟು ಮ್ಯಾನಿಪುಲೇಟ್ ದ ಯೂಸರ್ಸ್. ಏನಾದ್ರು ಸಬ್ಸ್ಕ್ರಿಪ್ಷನ್ ಆಗಿರ್ಬೋದು, ಡೌನ್ಲೋಡ್ ಆಗಿರ್ಬೋದು, ಸುಮ್ಮನೆ ಹೋಗ್ಬಿಟ್ಟು ಕ್ಲಿಕ್ ಮಾಡಿಬಿಡ್ತೀವಿ, ಏನೋ ಸರ್ಚ್ ಮಾಡೋಕ್ಕೆ ಹೋಗಿ ಅದನ್ನು ನಾವು ಕ್ಲಿಕ್ ಮಾಡ್ತೀವಿ, ಆಯಿತಾ. ಸೊ ಅದನ್ನು ನಾವು ಡಾರ್ಕ್ ಪ್ಯಾಟರ್ನ್ ಅಂತ. ಆಂಟಿ ಮೈಕ್ರೋಬಿಯಲ್ಸ್ ಆರ್ ಏಜೆಂಟ್ಸ್ ಯೂಸ್ ಟು ಪ್ರಿವೆಂಟ್
control and treat infectious diseases in humans, animals and plants. Okay, which of the following is example of such? ಸೊ ಅದಕ್ಕಿಂತ ಮುಂಚೆ ನಮಗೆ ಮೈಕ್ರೋಬಿಯಲ್ಸ್ ಅಂದರೆ ಏನೇನು ಬರುತ್ತೆ ಅಂತ ಗೊತ್ತಿರಬೇಕು ಅಲ್ವಾ. ಸೊ ಮೈಕ್ರೋಬ್ಸ್ ಅಂದರೆ ಏನು ಬರುತ್ತೆ? ವೈರಸ್, ಬ್ಯಾಕ್ಟೀರಿಯಾ, ಫಂಗೈ. ಸೊ ಮೈಕ್ರೋಬ್ಸ್ ಅಂದರೆ ವಿಚ್ ಕೆನಾಟ್ ಬಿ ಸೀನ್ ವಿತ್ ಅವರ್ ನೇಕೆಡ್ ಐ. ಓಕೆ, ಬಟ್ ಫಂಗೈ ಎಲ್ಲದೂ ಕೂಡ ಮೈಕ್ರೋಬ್ಸ್ ಅಲ್ಲ. ಸೊ ಮೆನಿ ಫಂಗಸ್ ವಿ ಕ್ಯಾನ್ ಸಿ ವಿತ್ ಅವರ್ ನೇಕೆಡ್ ಐಸ್. ಸೊ ಎಕ್ಸಾಂಪಲ್ ಯಾವುದು? ಮಶ್ರೂಮ್ಸ್. ಸೊ ಆಲ್ ಫಂಗೈ ದೇ ಆರ್ ನಾಟ್ ಮೈಕ್ರೋಬ್ಸ್, ಶುಡ್ ನೋ ದಟ್. ಓಕೆ, ಫಂಗೈ ಅದಲ್ಲದೆ ಪ್ಯಾರಸೈಟ್ಸ್. ಓಕೆ, ಸೊ ಪ್ಯಾರಸೈಟ್ಸ್ ಈ ನಾಲ್ಕು ಮೈಕ್ರೋಬ್ಸ್ ಕ್ಯಾಟಗರಿಗೆ ಬರುತ್ತೆ. ಸೊ ಇವಾಗ ಆ್ಯಂಟಿ ಮೈಕ್ರೋಬಿಯಲ್ಸ್ ಅಂದರೆ ಏನು? ಇವುಗಳನ್ನೆಲ್ಲ ಫೈಟ್ ಮಾಡೋಂಥದ್ದು ಏನೇನು ಮೆಡಿಕೇಶನ್ಸ್ ಇದೆ, ದೇ ಆರ್ ಕಾಲ್ಡ್ ಆ್ಯಂಟಿ ಮೈಕ್ರೋಬಿಯಲ್ಸ್. ಸೊ ಇಲ್ಲಿ ಏನೇನಿದೆ? ಆ್ಯಂಟಿಬಯೋಟಿಕ್ಸ್, ದೇ ಫೈಟ್ ಅಗೇನ್ಸ್ಟ್ ಬ್ಯಾಕ್ಟೀರಿಯಾ. Fungicides, they fight against fungus. Antiviral agents, they fight against virus. Parasitides, parasiticides. Okay, so they are nothing but they act against parasites. So ನಿಮಗೆ ಮೈಕ್ರೋಬ್ಸ್ ಏನು ಅಂತ ಗೊತ್ತಿದ್ರೆ ನಿಮಗೆ ಇದರದ್ದು ಆನ್ಸರ್ ಆಂಟಿ ಮೈಕ್ರೋಬ್ಸ್ ಯಾವುದು ಅಂತ ಗೊತ್ತಿರುತ್ತೆ, ಆಂಟಿ ಮೈಕ್ರೋಬಿಯಲ್ಸ್ ಯಾವುದು ಅಂತ. ಸೊ ದ ಆನ್ಸರ್ ಇಸ್ ಆಲ್ ದಿ 4, 1, 2, 3 and 4. Consider the following statements with regards to sickle cell anemia disease. Okay, sickle cell disease ಅಥವಾ sickle cell anemia, it is a hereditary disease caused by mutations in one of the genes that encode the hemoglobin protein. Okay, so hemoglobin protein ಅಂದರೆ hemoglobin ಅಂದರೆ ಏನು? The pigment which gives red color to our blood. ಸೊ ಅದೆಲ್ಲಿರುತ್ತೆ? ರೆಡ್ ಬ್ಲಡ್ ಸೆಲ್ಸಲ್ಲಿರುತ್ತೆ, ನಮ್ಮ ಬ್ಲಡ್ಡಲ್ಲಿ RBCs ಇರುತ್ತೆ. ಓಕೆ, ಸೊ ಸಿಕ್ಕಲ್ ಸೆಲ್ ಡಿಸೀಸಲ್ಲಿ, ಸಿಕ್ಕಲ್ ಸೆಲ್ ಅನಿಮಿಯಾದಲ್ಲಿ ಏನಾಗುತ್ತೆ? ರೆಡ್ ಬ್ಲಡ್ ಸೆಲ್ಸು ರೌಂಡ್ ಶೇಪ್ ಇರುತ್ತೆ ನಾರ್ಮಲ್ ಆಗಿ. ಸೊ ಸಿಕ್ಕಲ್ ಸೆಲ್ ಅನಿಮಿಯಾ ಇದ್ದರೆ ಅದು ಸಿಕ್ಕಲ್ ಶೇಪ್ಡ್ ಇರುತ್ತೆ. RBCs ವಿಲ್ ಬಿ ಸಿಕ್ಕಲ್ ಸೆಲ್ ಶೇಪ್ಡ್ ಇನ್ ನೇಚರ್. ಓಕೆ, it is transmitted by parents carrying a defective beta globin gene. Okay, so idu offspring ige, it is a hereditary disease, it transfers from parents to offsprings. But sickle cell anemia ಬರೋದಕ್ಕೆ ಇಬ್ಬರು ಪೇರೆಂಟ್ಸ್ ಹತ್ರನೂ ಈ ಸಿಕ್ಕಲ್ ಸೆಲ್ ಡಿಸೀಸ್ ಇರಬೇಕು. ಸೊ ಆವಾಗ ಅದು ಆಫ್ಸ್ಪ್ರಿಂಗಿಗೆ ಈ ಡಿಸೀಸ್ ಪಾಸ್ ಆಗುತ್ತೆ ಥ್ರೂ ಜನರೇಷನ್ಸ್. ಓಕೆ, ಸೊ ಇಬ್ಬರು ಪೇರೆಂಟ್ಸಿಗೂ ಕೂಡ ಇರಬೇಕದು ಸಿಕ್ಕಲ್ ಸೆಲ್ ಡಿಸೀಸ್. Poor blood oxygen levels and blood vessel blockages occur in people with sickle cell anemia. So hangagi poor blood oxygen levels. So nama blood alliruvanta hemoglobin, it carries oxygen, ಆಯ್ತಾ? ಸೊ hemoglobin ಕರೆಕ್ಟಾಗಿ ಆ ಜೀನ್ ಇದೆಯಲ್ಲ, ಸೊ ಅದೇ ಡಿಫೆಕ್ಟಿವ್ ಇದ್ದಾಗ RBCs ಸಿಕ್ಕಲ್ ಸೆಲ್ ಶೇಪ್ಡ್ ಇದ್ದಾಗ ಸೊ ಏನಾಗುತ್ತೆ? ಕರೆಕ್ಟಾಗಿ ಪ್ರಾಪರಾಗಿ ಆಕ್ಸಿಜನ್ ಪಾಸ್ ಆಗಲ್ಲ, ಆಯಿತಾ? ಸೊ ಹಾಗಾಗಿ ಏನಾಗುತ್ತೆ? ಬ್ಲಡ್ ವೆಸಲ್ಸಲ್ಲಿ ಬ್ಲಾಕೇಜಸ್ ಇರುತ್ತೆ. ಸೊ ಹಾಗಾಗಿ ಬ್ಲಡ್ ನೀಟಾಗಿ ಜನರೇಟ್ ಆಗಲ್ಲ ಅಥವಾ ಪ್ರೊಡ್ಯೂಸ್ ಆಗಲ್ಲ. ಸೊ ಅವಾಗ ಏನಾಗುತ್ತೆ? ಅನಿಮಿಯಾ ಆಗುತ್ತೆ. ಅನಿಮಿಯಾ ಅಂದ್ರೇನು? ಬ್ಲಡ್ ಕಮ್ಮಿ ಇರೋದು. ಸೊ ಅದಕ್ಕೆ ಈ ಕಾಯಿಲೆ ಏನಂತಾರೆ? ಸಿಕ್ಕಲ್ ಸೆಲ್ ಅನಿಮಿಯಾ ಅಂತ ಕರೀತಾರೆ. ಓಕೆ, ಸೊ ಆಲ್ ದ 3 statements, they are interrelated and they are true. Okay, so select the correct statements and all the 3 are correct. So sickle cell disease, it is a neglected tropical disease, NTD. So neglected tropical diseases andre idu, they are a set of 20 diseases. They usually occur in tropical regions because of high temperature. Okay, high temperature and rainfall. So usually tropical areas alli plus highly malnourished, ಪಾವರ್ಟಿ ಜಾಸ್ತಿ ಇರುವಂಥ, ಜಾಸ್ತಿ ಪಾಪ್ಯುಲೇಟೆಡ್ ಇರುವಂಥ ಟ್ರಾಪಿಕಲ್ ಏರಿಯಾಸ್ನಲ್ಲಿ ಈ 20 ಡಿಸೀಸಸ್ ಅಕ್ಕರ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಇವುಗಳನ್ನ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸಸ್ ಅಂತ ಕರಿತೀವಿ. ಸೊ ಆ 20 ಡಿಸೀಸಸಲ್ಲಿ ಸಿಕ್ಕಲ್ ಸೆಲ್ ಅನಿಮಿಯಾ ಕೂಡ ಒನ್ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್.